ಹಾಯ್ ಗಾಯ್ಸ್, ನಾವೀಗ ಬಂದಿದ್ದೀವಿ ಕಾಯಿನ್ ಲಾಂಡ್ರೇಟ್ಗೆ. ಕಾಯಿನ್ ಲಾಂಡ್ರೇಟ್ ಅಂದರೆ ಇಲ್ಲಿ ನೀವು ಪೇ ಮಾಡಿ ನಿಮ್ಮ ಕ್ಲೋತ್ಸ್ನ ವಾಶ್ ಮಾಡ್ಕೊಳ್ಬೋದು. ಸೊ ಈಗ ನೀವು ಇಲ್ಲಿ ನೋಡ್ತಾ ಇರೋದು ಎಷ್ಟೊಂದು ಹೆವಿ ಡ್ಯೂಟಿ ವಾಷಿಂಗ್ ಮೆಷಿನ್ಸ್ ಇದೆ. ಜೊತೆಗೆ ಕ್ಲೋತ್ಸ್ ವಾಶ್ ಆದಮೇಲೆ ಡ್ರೈ ಕೂಡ ಮಾಡ್ಕೊಳ್ಬೋದು. ಇಲ್ಲೆಲ್ಲ ನೋಡ್ತಾ ಇದ್ದೀರಾ, ಇದೆಲ್ಲ ಹೆವಿ ಡ್ಯೂಟಿ ಡ್ರೈಯರ್ಸು. ಸೊ ನೀವು ಇಲ್ಲಿ ಬಟ್ಟೆ ವಾಶ್ ಮಾಡಬೇಕು ಅಂತ ಅಂದಾಗ ಕಾಯಿನ್ ಹಾಕಬೇಕಾಗತ್ತೆ. ಸೊ ಅಲ್ಲೇ ಒಂದು ಸಣ್ಣ ಕಾಯಿನ್ ಮೆಷಿನ್ ಕೂಡ ಇರುತ್ತೆ. ನೀವು ಎಷ್ಟು ವಾಶ್ ಹಾಕೋಕ್ಕೆ ಕಾಯಿನ್ಸ್ ಬೇಕೋ ಅದು ನೀವು ನೋಟ್ ಇನ್ಸರ್ಟ್ ಮಾಡಿದ್ರೆ, ನೀವು ಈ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ ಅಲ್ಲಿ ಕಾಯಿನ್ಸ್ ಬರ್ತಾ ಇದೆ. ಸೊ ಆ ಕಾಯಿನ್ನ ಯೂಸ್ ಮಾಡಿಕೊಂಡು ನೀವು ನಿಮ್ಮ ಬಟ್ಟೆನ ವಾಶ್ಗೆ ಹಾಕ್ಕೊಳ್ಬೋದು. ಸೊ ಇಲ್ಲಿ ಹೇಗೆ ಅಂದರೆ, ಇದು ಸೋಪ್ ಪೌಡರು ಮತ್ತು ಸಾಫ್ಟ್ನರು. ಸಮ್ಟೈಮ್ಸ್ ಸಮ್ ಆಫ್ ದ ಲಾಂಡ್ರೆಟ್ಸಲ್ಲಿ ಅವರೇ ವಾಷಿಂಗ್ ಪೌಡರ್ ಕೂಡ ಇಟ್ಟಿರ್ತಾರೆ. ಬಟ್ ನಾವಿಲ್ಲಿ ನಮ್ಮದೇ ವಾಷಿಂಗ್ ಪೌಡರ್ ತೊಗೊಂಡು ಹೋಗಿದ್ದೀವಿ. ಸೊ ವಾಷಿಂಗ್ ಪೌಡರ್ ಹಾಕಿ ಮತ್ತು ಸಾಫ್ಟ್ನರ್ ಹಾಕಿ ಆಮೇಲೆ ನಿಮಗೆ ನಿಮ್ಮ ಕ್ಲೋತ್ಸ್ ಎಲ್ಲ ವಾಷಿಂಗ್ ಮಿಷಿನಲ್ಲಿ ಎಲ್ಲ ಲೋಡ್ ಮಾಡಿಬಿಟ್ಟು, ನಿಮಗೆ ಎಷ್ಟು ಆ ಮೆಷಿನ್ ಮೇಲೆ ಇರುತ್ತೆ, $4 $6 ಅಂಥೇಳಿ ಇರುತ್ತೆ. ಅಲ್ಲಿ ಹಾಟ್ ವಾಶ್ ಬೇಕಾ ವಾಮ್ ವಾಶ್ ಬೇಕಾ ಅಂತ ಸೆಟ್ ಮಾಡಿ ಕಾಯಿನ್ಸ್ ಎಲ್ಲ ಹಾಕಿ ಆನ್ ಮಾಡಿಬಿಟ್ರೆ ಅದು ಟೈಮರ್ ಥರ ಇರುತ್ತೆ. ಯೂಶ್ವಲಿ ಮನೇಲಿ ವಾಶ್ ಮಾಡ್ತೀವಲ್ಲ ಅದೇ ಥರನೇ. ಸೊ ಟೈಮರ್ ಸೆಟ್ ಆಗಿರುತ್ತೆ. ಅದು ವಾಶ್ ಆದಮೇಲೆ ಅಲ್ಲೇ ಡ್ರೈಯರ್ ಇರುತ್ತೆ. ಇಲ್ಲೆಲ್ಲ ಆಸ್ಟ್ರೇಲಿಯಾದಲ್ಲಿ ಕೋಲ್ಡ್ ಇರೋದ್ರಿಂದ ಬಟ್ಟೆಗಳು ಸರಿಗೆ ಒಣಗಲ್ಲ. ಸೊ ಈ ಬಟ್ಟೆ ಎಲ್ಲ ವಾಶ್ ಆದಮೇಲೆ ಈ ಡ್ರೈಯರಲ್ಲೂ ಅಷ್ಟೇ ಹೈ ಟೆಂಪ್ರೇಚರ್ಗೆ ಸೆಟ್ ಮಾಡಿ ಕಾಯಿನ್ಸ್ ಹಾಕಿ ಬಟ್ಟೆಗಳನ್ನ ಡ್ರೈ ಮಾಡ್ಕೊಳ್ಬೋದು. ಸೊ ನಿಮ್ಗೆ ಎಷ್ಟು ಚೆನ್ನಾಗಿ ಬಟ್ಟೆ ಡ್ರೈ ಆಗಿರುತ್ತೆ ಅಂತಂದರೆ ಆಮೇಲೆ ತಂದು ಜಸ್ಟ್ ಫೋಲ್ಡ್ ಮಾಡಿ ಮಡಿಸಿಟ್ಕೊಳ್ಳೋದಷ್ಟೇ. ಬಾಯ್.